ಯಾಕೆ ಇವನು ಈ ಥರ ನೋಡ್ತಿದ್ದಾನೆ, ಏನಾಯಿತು? ಹಲೋ ಗಾಯ್ಸ್, ನಾನು ನಿಮ್ಮ ರಾಜಸ್ಥಾನಿ ಹುಡುಗಿ. ಬನ್ನಿ ಇವತ್ತು ಡಿ ಮಾರ್ಟ್ಗೆ ಹೋಗೋಣ. ಡಿ ಮಾರ್ಟ್ಗೆ ರೀಚ್ ಆದ್ರಿ. ಒಳಗಡೆ ಹೋಗಿ ನಿಂತ್ಕೊಂಡು ಅಲ್ಲಿ ಸ್ವಲ್ಪ ಮನೆ ರೇಷನ್ ಎಲ್ಲ ತಗೊಳ್ಬೇಕಿತ್ತು. ಸೊ ಮಗುನ ಅಲ್ಲಿ ಗಾಡಿಯಲ್ಲಿ ಕೂರಿಸ್ಬಿಟ್ಟು ಮತ್ತೆ ನಾವು ರೇಷನ್ ತಗೊಳ್ತಿದ್ರಿ. ಅಲ್ಲಿ ಫ್ರೆಂಡ್ ಮಗು ಜೊತೆ ಆಟ ಆಡೋ ಬ್ಯುಸಿಯಲ್ಲಿ ಇದ್ಲು. ನಾನು ಹೋಗ್ಬಿಟ್ಟು ಎಲ್ಲ ಶಾಪಿಂಗ್ ಏನು ಬೇಕಿತ್ತು ಅದೆಲ್ಲ ಮಾಡ್ತಿದ್ದೆ. ಯಾಕಂದರೆ ಆ ಮಗು ಏನಾದರೂ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಏನು ಇಸ್ಕೊಳಕ್ಕಾಗಲ್ಲ. ಅದಕ್ಕೆ ಆರಾಮಾಗೆ ಶಾಪಿಂಗ್ ಮಾಡಿಕೊಂಡು ಅಂಗಡಿಗೆಲ್ಲ ಏನೇನು ಬೇಕು ನಿಮಗೆ ಗೊತ್ತಿರೋ ಹಾಗೆ ಒಂದು ಅಂಗಡಿ ಓಪನ್ ಮಾಡಿದ್ದೀರಿ. ಆ ಅಂಗಡಿಗೋಸ್ಕರ ಎಲ್ಲ ಏನೇನು ಬೇಕಿತ್ತು ಅದೆಲ್ಲ ನಾವು ಹೋಗ್ಬಿಟ್ಟು ಡಿ ಮಾರ್ಟ್ಗೆ ಹೋಗಿ ಇಸ್ಕೊಂಬಂದಿದ್ದೀರಿ. ನಿಮಗೆ ಗೊತ್ತು, ನಾನು ರಾಜಸ್ಥಾನಲ್ಲಿ ಇರ್ತೀನಿ, ಬಟ್ ಇವಾಗ ಮಮ್ಮಿ ಡ್ಯಾಡಿ ಮನೆಗೆ ಬಂದಿದ್ದೀನಿ. ಸೊ ಬ್ಯಾಂಗ್ಳೂರ್ಗೆ ಬಂದು ಅಂತೂ ತುಂಬ ಖುಷಿಯಾಗಿದ್ದೀನಿ, ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಬ್ಯಾಂಗ್ಳೂರು ಬಿಟ್ಟು ಹೋಗೋದಂದರೆ ತುಂಬ ಬೇಜಾರು, ಬಟ್ ಬ್ಯಾಂಗ್ಳೂರ್ಗೆ ಮತ್ತೆ ಬಂದುಬಿಟ್ರೆ ಅಂತೂ ಎಷ್ಟು ಖುಷಿ ಇರುತ್ತೆ ಅಂದರೆ ಅದು ನನಗೆ ಗೊತ್ತು ನಿಜವಾಗ್ಲೂ. ಇಲ್ಲಿ ನನ್ನ ತಮ್ಮ ಯಾಕೆ ನಗಿತಾನೆ ಅಂದರೆ ಕ್ಲಿಪ್ ತೊಗೊಳಕ್ಕೆ ಹೇಳಿದೆ ನನ್ನ ಫ್ರೆಂಡ್ಗೆ. ಸೊ ಕ್ಲಿಪ್ ತೊಗೊಳ್ತಿದ್ದೀವಿ ಅಂತ ಅವನು ಸ್ಮೈಲ್ ಮಾಡ್ತಿದ್ದ. ನೀನೇ ಕ್ಯಾಮ್ರಾ ಆನ್ ಮಾಡೋಕ್ಕೆ ಹೇಳಿದ್ಯಾ ಅಂತ ಅಷ್ಟೇ.